ಇವಾಗ ಬರ್ತಾನೆ ನಾಳೆ ಬರ್ತಾನೆ ಅಂತ ಕೃಷ್ಣನ ಸ್ಮರಣೆಯನ್ನೇ ಮಾಡುತ್ತಾನೆ ಇದ್ದ. ದ್ವೇಷಶ್ಚೈತ್ಯಾದಿ ಒಂದು ರೂಪ, ಪರಮಾತ್ಮನ ಮೇಲೆ ದ್ವೇಷವನ್ನ ಮಾಡಿದವರು ಎಷ್ಟೋ ಜನರು, ಶಿಶುಪಾಲ, ದಂತವಕ್ರ ಇತ್ಯಾದಿ ರಾಜರು ಮತ್ತು ರುಕ್ಮಿಣಿಯ ಅಣ್ಣನಾದಂತಹ ರುಕ್ಮಿ, ರುಕ್ಮಬಾಹು, ರುಕ್ಮಮಾಲಿ, ರುಕ್ಮಕೇಶಿ ಅಂತ ಎಲ್ಲ ಜನರು ಸೇರ್ಕೊಂಡು ಕೃಷ್ಣನ ಕಂಡ್ರೇನೆ ದ್ವೇಷ. ಏನ್ ಮಾಡೋಣ, ಮುಂದೆ ಯಾವ ಪ್ಲಾನ್ ಮಾಡೋಣ, ಹೇಗೆ ಕೃಷ್ಣನ್ ಸಾಯಿಸೋಣ, ಹೇಗೆ ಮಾಡಿ ನನ್ನ ಕಳಕ್ ತುಬ್ಬಾನ ಅಂತ ಸತತ ಸರ್ವಕಾಲವೂ ಕೃಷ್ಣನ್ನೇ ನೆನೆಸಿ 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 ಒಂದು ವಿಧವಾದ ವೈರಾನುಬಂಧವಾಗಿ ಭಕ್ತಿಯನ್ನು ಮಾಡ್ತಾ ಇತ್ತು. ಸಂಬಂಧ ಕೃಷ್ಣಾಯ ಸ್ನೇಹ. ಯಾದವರೆಲ್ಲರೂ ಕೃಷ್ಣನ ಮೇಲೆ ಅಷ್ಟೊಂದು ಪ್ರೀತಿಯಿಂದ, ಪರಮಾತ್ಮ ಹುಟ್ಟಿದಿಂದ ಬೆಳೆದದ್ದನ್ನು ಪರಿಪೂರ್ಣವಾಗಿ ನೋಡಿದವರಲ್ವಾ, ಅವರೆಲ್ಲರಿಗೂ ಭಗವಂತನ ಕಂಡ್ರೆ ಪ್ರೇಮ, ಪ್ರೀತಿ. ನಮ್ಮನೆ ಮಗು, ನಮ್ಮನೆ ಕೂಸು, ಕೃಷ್ಣ ನಮ್ಮವನು ಅಂತ ವಾತ್ಸಲ್ಯದಿಂದ ಭಕ್ತಿ ಮಾಡ್ತಿದ್ರು. ಹೀಗೆ ಅನೇಕ ಜನರು ಕಾಮ, ದ್ವೇಷ, ಸ್ನೇಹ, ಮೋಹ, ಯಥಾಭಕ್ತೇಶ್ವರೇ ಮನಃ, ಅನೇಕ ಜನರು ವಿಧ ವಿಧವಾಗಿ ಟೈಪ್ ಆಗಿ ಭಕ್ತಿ ಮಾಡಿದ್ದಾರೆ. ಹೀಗೆ ಆಸೆಯಿಂದಲೋ, ದ್ವೇಷದಿಂದಲೋ, ಕೋಪದಿಂದಲೋ, ಮೋಹದಿಂದಲೋ ಭಕ್ತಿಯನ್ನ ಮಾಡಿದ್ರೆ ಅದು ಭಕ್ತಿ ಅಂತ ಅನ್ಸ್ಕೊಳ್ಳಲ್ಲ. ಹೀಗೆ ಸ್ಮರಣೆ, ಈ ವಿಧದಿಂದ ಸ್ಮರಣೆಗಳನ್ನೆಲ್ಲ ಮಾಡಿದ್ರೆ ಅದು ಭಕ್ತಿ ಅಂತ ನಾವು ತಗೊಳ್ಳಿಕ್ಕೆ ಸಾಧ್ಯನಾ? ಇದಕ್ಕೆ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ಭಕ್ತಿ ಅಂದ್ರೆ ಏನು? ಆಚಾರ್ಯರು ಹೇಳುತ್ತಾರೆ, ಅಪರೋಕ್ಷ ಜ್ಞಾನಪೂರ್ವಕವಾಗಿ ಮಾಡೋದೇ ಭಕ್ತಿ. ಹರಿಸರ್ವೋತ್ತಮತ್ವವನ್ನ ಅರಿತು ಪರಮಾತ್ಮನಲ್ಲಿ ತುಂಬಿರುವಂತಹ ಎಲ್ಲಾ ಗುಣಗಳನ್ನು ತಿಳಿದು, ಪರಮಾತ್ಮನ ಸರ್ವೋತ್ತಮತ್ವ, ಗುಣಪರಿಪೂರ್ಣತ್ವ, ದೋಷಪೂರ್ಣತ್ವ, ನಿರ್ದುಷ್ಟತ್ವ, ಅನಂತ ಜ್ಞಾನ ಪರಿಪೂರ್ಣತ್ವ ಇತ್ಯಾದಿ ಎಲ್ಲಾ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಭಗವಂತನ ಪಾದಾರವಿಂದದ ಮೇಲೆ ಅಪರೋಕ್ಷ ಜ್ಞಾನಪೂರ್ವಕವಾಗಿ ಪ್ರೀತಿಯನ್ನಿಟ್ಟರೆ ಮಾತ್ರ ಅದು ಭಕ್ತಿ ಅಂತ ಅನಿಸ್ಕೊಳ್ಳುತ್ತೆ. ಮತ್ತೆ ಈ ಆಸೆಯಿಂದ, ದ್ವೇಷದಿಂದ, ಕೋಪದಿಂದ, ಮೋಹದಿಂದೆಲ್ಲ ಮಾಡಿದ್ರಲ್ಲ, ಇದನ್ನು ಏನ್ ಹೇಳೋದು ಅಂದ್ರೆ, ಅವರೆಲ್ಲರೂ ಭಕ್ತಿ ಮಾಡಿದ್ರು, ಪರಮಾತ್ಮನ ಸ್ಮರಣೆಯನ್ನು ಮಾಡಿದ್ರು ಮೊದಲು. ಮತ್ತೆ ಅಂತಿಮ ಕಾಲದಲ್ಲಿ ಅವರವರ ಪ್ರಾಣವನ್ನ, ದೇಹ ಆ ಪ್ರಾಣ ತ್ಯಾಗವನ್ನ ಮಾಡೋ ವೇಳೆಗೆ ಅವರಿಗೆ ಆ ಅಪರೋಕ್ಷ ಜ್ಞಾನ ಬಂದು ಭಗವಂತನ ಜ್ಞಾನ, ಪರಮಾತ್ಮ ಎಂದು ಸರ್ವೋತ್ತಮನು ಅಂತ ತಿಳಿದ ಮೇಲೆ ಮೋಕ್ಷವನ್ನ ಸೇರಿದರು. ಹೀಗೆ ಅಪರೋಕ್ಷ ಜ್ಞಾನ ಅಂದಾಗ ಅದನ್ನು ಹೇಗೆ ಪಡೆಯುವುದು? ಜ್ಞಾನದಲ್ಲಿ ಎರಡು ವಿಧವಾದಂತಹ ಜ್ಞಾನ ಇದೆ. ಒಂದು ಪರೋಕ್ಷ, ಮತ್ತೊಂದು ಅಪರೋಕ್ಷ ಅಂತ. ಈ ಪರೋಕ್ಷ ಜ್ಞಾನ ಎಂಬುದು ನಮ್ಮ ದೇಹದಲ್ಲಿ, ಈ ಪಂಚಭೂತ್ವಿಕ ಶರೀರದಲ್ಲಿ ಇರುವ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಬುದ್ಧಿ, ಮನಸ್ಸು, ಚಿತ್ತ